ತಾತ ಅಂತೂ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾರೆ. ವಿಡಿಯೋ ಮಾಡ್ಕೊಳ್ಳೋಕೆ ಕಲಿಯೋನ್ ಮಸಾಲ ಮತ್ತೆ ಗಾರ್ಲಿಕ್ ಆ ಕಡೆ ಪೌಡರ್ಸ್ ಅಲ್ಲದೆ ಎಲ್ಲ ಪೌಡರ್ ಇದ್ರಲ್ಲಿ ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡ್ಬಿಡ್ತಾರೆ. ಪೀಸ್ ಜೊತೆಗೆ ಗ್ರೇವಿ ಮತ್ತೆ ಆನಿಯನ್ ಇಟ್ಕೊಂತಿದ್ರು ಸೂಪರ್ ಇದೆ. ಇಲ್ಲಿ ನೋಡಿ ಚಿಕನ್, ಫ್ರೈಡ್ ಚಿಕನ್ ರೋಲ್ ತಿಂದ್ಬಿಡೋಣ. ಮ್ಯಾರಿನೇಷನ್ ಅಂತೂ ಪರ್ಫೆಕ್ಟ್ ಆಗಿದೆ. ಆಯಿಲು ಹೈಜನ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಫುಲ್ಲು ಖಾರ ಬಾಯೆಲ್ಲ ಸ್ಪ್ರೆಡ್ ಆಗ್ಬಿಟ್ಟು ಉರೇ ಸ್ಟಾರ್ಟ್ ಆಗ್ಬಿಡುತ್ತೆ. ಹಾಫ್ ಚಿಕನ್, ದೋ ರುಮಾಲಿ ರೊಟ್ಟಿ. ಎಲ್ಲೋ ನಮಸ್ಕಾರ, ನಾನು ಸಂತ. ಇವತ್ತು ನಾನು ಇದ್ದೀನಪ್ಪ ಡೆಲ್ಲಿಯ ಜಮಾ ಮಸೀದಿ ಹತ್ರ ಈ ಫ್ರೈಡ್ ಚಿಕನ್ನು ಸಿಕ್ಕಾಪಟ್ಟೆ ಫೇಮಸ್ ಅಂತ ಕೇಳಿದ್ದೆ. ನನ್ನ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇರ್ಬೋದು. ತಾತ ಲಿಟ್ರಲ್ ಆಗಿ ಒಂದು 500ರಿಂದ 600 ಕೋಳಿನ ಕಟ್ ಮಾಡಿ ಫ್ರೈ ಮಾಡಿ ಇಟ್ಟಿರ್ತಾರೆ. ಅದನ್ನ ಆಯಿಲ್ ಫ್ರೈ ಮಾಡಿ ಕೊಡ್ತಾ ಇರ್ತಾರೆ. ತಾತ ಕಟ್ ಮಾಡಿ ಸರ್ವ್ ಮಾಡ್ತಾ ಇರ್ತಾನೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರೋಂಥ ಜಾಗ. ಹತ್ತತ್ರ 50 ವರ್ಷ ಆಗಿದೆ. 1975 ಶುರುವಾಗಿರುವಂಥ ಜಾಗ. ತಾತ ಅಂತೂ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾರೆ. ವಿಡಿಯೋ ಮಾಡ್ಕೊಳ್ಳೋಕೆ ಬಿಡೋದಿಲ್ಲ. ಸೊ ನಾವು ಹೋಗಿ ಫುಡ್ಸ್ನ ತೊಗೊಂಡು ಮೇಲೆ ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಈ ಫ್ರೈಡ್ ಚಿಕನ್ನ, ತಾತ ಮಾಡುವಂಥ ಫ್ರೈಡ್ ಚಿಕನ್ನ ಟ್ರೈ ಮಾಡೋಣ. ಮೊಹಮ್ಮದ್ ಹುಸೇನ್ ಸಿನ್ಸ್ 1975 ಇದೇ ಜಾಗ. ನಾನು ಹೇಳಿದ್ನಲ್ಲ, ತಾತ ಅಲ್ಲಿ ನೋಡಿ ಕೂತಿದ್ದಾರೆ. ಸಿಕ್ಕಾಬಟ್ಟೆ ಕ್ರೌಡು. ಇಲ್ಲಿ ನೋಡಿ ಚಿಕನ್, ಫ್ರೈಡ್ ಚಿಕನ್ನು. ಇದು ಹಾಫ್ ಫ್ರೈ ಆಗಿರೋಂಥ ಚಿಕನ್ನು. ನಾವು ಆರ್ಡರ್ ಮಾಡಿದ್ರೆ ಅಲ್ಲಿ ಇದು ಮಾಡಿಬಿಟ್ಟು ಇಲ್ಲಿ ಆಯಿಲೆಲ್ಲ ಹಾಕಿ ಫ್ರೈ ಮಾಡಿ ಕೊಡ್ತಾರೆ. ಅದನ್ನು ತಾತ ನೋಡಿ ಫ್ರೆಶ್ ಆಗಿ ಚಿಕನ್ನ ಸ್ಲೈಸ್ ಮಾಡ್ತಾಯಿದ್ದಾರೆ. ಅದು ಸ್ಲೈಸ್ ಮಾಡಿರೋಂಥ ಚಿಕನ್ನ ಇಲ್ಲಿ ಬಂದು ಮ್ಯಾರಿನೇಟ್ ಮಾಡ್ತಾರೆ. ಮ್ಯಾರಿನೇಟ್ ನೋಡಿ, ಇಲ್ಲೊಂದು ಮಸಾಲ ಇದೆ, ಹೇಳಿದ್ನಲ್ಲ ತಿಕ್ಕು ಮಸಾಲ, ಈ ಒಂದು ಮಸಾಲ ಮತ್ತು ಗಾರ್ಲಿಕ್ಕು ಆ ಕಡೆ ಪೌಡರ್ಸ್ ಅಲ್ಲದೆ ಎಲ್ಲ ಪೌಡರ್ ಇದ್ರಲ್ಲಿ ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡಿಬಿಡ್ತಾರೆ. ಮ್ಯಾರಿನೇಟ್ ಮಾಡಿ ಇದೇ ಒಂದು ಆಯಿಲಲ್ಲಿ ಹಾಕಿ ಹಾಫ್ ಫ್ರೈ ಮಾಡ್ತಾರೆ. ಫುಲ್ ಫ್ರೈ ಮಾಡಲ್ಲ, ಹಾಫ್ ಫ್ರೈ ಮಾಡಿ ಅಲ್ಲಿ ಇಟ್ಟಿರ್ತಾರೆ. ನೀವು ಆರ್ಡರ್ ಮಾಡಿದ ತಕ್ಷಣ ತಾತ ಕಟ್ ಮಾಡಿ ಮೇಲ್ಗಡೆಗೆ ಸರ್ವ್ ಮಾಡ್ತಾರೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರೋಂಥ ಜಾಗ, ಪಾಪ್ಯುಲರ್ ಆಗಿರೋಂಥ ತಾತ ಅಂತ ಕೂಡ ಹೇಳ್ಬೋದು. ಸಿಕ್ಕಾಪಟ್ಟೆ ಒಂದು ದಿನಕ್ಕೆ ಏನಿಲ್ಲ ಅಂದರೂ ಕೂಡ 5,000 to 6,000 ಕೋಳಿ ಸೇಲ್ ಆಗುತ್ತೆ ಅನಿಸುತ್ತೆ. ನಾವು ಆ್ಯಕ್ಚುಲಿ ನೆನ್ನೆ ಬಂದಿದ್ವಿ. ನೆನ್ನೆ ಬಂದಾಗಂತೂ ಇವ್ರು ಪರ್ಮಿಷನೇ ಕೊಡಲಿಲ್ಲ. ತಾತ ಬೇಡ, ಇವತ್ತು ಬೇಡ, ನಾಳೆ ಬೇಕಾದ್ರೆ ಬನ್ನಿ, ನಾನು ಮೂಡ್ ಸೇರಿಲ್ಲ ಅಂತೆಲ್ಲ ಬೈದ್ಬಿಟ್ರು. ಅದಕ್ಕೆ ನೆಕ್ಸ್ಟ್ ಡೇ ಆದಮೇಲೆ ಬಂದ್ವಿ. ತಾತ ಪರ್ಮಿಷನ್ ಕೊಟ್ಟರು. ಸೊ ತಾತ ಕೆಲಸ ಮಾಡ್ತಾರೆ. ನಾವು ಮೇಲೋಗಿ ಫುಡ್ಸ್ನ ಟ್ರೈ ಮಾಡೋಣ ಬನ್ನಿ. ಇಲ್ಲಿಂದ ಇಲ್ಲೊಂದು ಆಂಬಿಯನ್ಸ್ ಇದೆ. ನೆಕ್ಸ್ಟ್ ಆಂಬಿಯನ್ಸು ಇಲ್ಲಿ ಮೇಲೋಗಿ ಕೂತ್ಕೊಂಡು ಟೇಸ್ಟ್ ಮಾಡೋಣ. ಜಾಗಕ್ಕೆ ಬಂದು ಸೆಟಲ್ ಆಗಿದ್ದೀವಿ. ಜಾಗ ಶುರುವಾಗಿ 50 ವರ್ಷ 1975 ಶುರುವಾಗಿರೋದು. ಜಸ್ಟು ಫ್ರೈಡ್ ಚಿಕನ್ ಜೊತೆಗೆ ಈ ಒಂದು ರುಮಾಲಿ ರೊಟ್ಟಿನ ಮಾಡ್ಕೊಂಡು ಬರ್ತಾರಂಥ ಜಾಗ. ಜಸ್ಟ್ ಆರ್ಡರ್ ಮಾಡಬೇಕು. ಬೈಯಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನಿಮಗೆ ಇಲ್ಲಿ ಫುಲ್ ಚಿಕನ್ ಬಂದು 540 rupees, ಹಾಫ್ ಬಂದು 270 rupees ಕೊಡ್ತಾ ಇದ್ದಾರೆ. ಲೆಗ್ಗು ಮತ್ತು ನೆಕ್ಕು ಅದು ಕೂಡ ಸಪ್ರೇಟಾಗಿ ಸಿಗುತ್ತೆ. ಇದ್ರ ಜೊತೆ ಫಿಶ್ ಕೂಡ ಸಿಗುತ್ತೆ. 1 kg ಫಿಶ್ ಬಂದು 1000 ರೂಪಾಯಿ, ಹಾಫ್ ಬಂದು 500 ರೂಪಾಯಿ ಅಂತೆ. ಸೊ ಇಲ್ಲಿ ನಾವು ರುಮಾಲಿ ರೊಟ್ಟಿ ಒಂದು 15 ರೂಪಾಯಿ ಕೊಟ್ಟು ರುಮಾಲಿ ರೊಟ್ಟಿ ತೊಗೊಳ್ಳೋಣ. ಜೊತೆಗೆ ಚಿಕನ್, ಹಾಫ್ ಚಿಕನ್ ತೊಗೊಂಡು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಭಯ್ಯ ಅಣ್ಣ ಬ್ಯುಸಿ ಆಗಿದ್ದಾನೆ. ಆರ್ಡ್ರೆ हाफ चिकन है, 2 रुमाली रोटी. हाफ चिकन 2 रुमाली रोटी. हाँ चाहिए. ತಗೋಬರಕ್ಕೆ ಆರ್ಡರ್ ಮಾಡಿದ್ದೀವಿ. ಹಾಫ್ ಚಿಕನ್ ಮತ್ತು 2 ರುಮಾಲಿ ರೊಟ್ಟಿ ಆರ್ಡರ್ ಮಾಡಿದ್ದೀವಿ. ಸೊ ಹಾಫ್ ಚಿಕನ್ ಹೇಳಿದ್ನಲ್ಲ 270 rupees. ಫಸ್ಟೇ ಆಲ್ರೆಡಿ ಬಂದು ಚಿಕನ್ ಅಂದರೆ ಫ್ರೆಶ್ ಮೀಟ್ ಇರುತ್ತಲ್ಲ, ಅದಕ್ಕೆ ಮಸಾಲೆ ಮತ್ತು ಅವರು ರೆಡಿ ಮಾಡ್ಕೊಂಡಿರೋಂಥ ಒಂದು ಗ್ರೇವಿ, ಒಂದು ತಿಕ್ಕು ಒಂದು ಇದು ಮೈನಸ್ ಟೈಪಲ್ಲಿ ಇರುತ್ತೆ, ಅದನ್ನ ಮಿಕ್ಸ್ ಮಾಡ್ತಾರೆ. ಅದ್ರ ಜೊತೆಗೆ ಈ ಗರಂ ಮಸಾಲ ಜೊತೆಗೆ ಈ ಒಂದು ಉಪ್ಪು, ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಅದಾದಮೇಲೆ ಹಾಫ್ ಬಾಯ್ಲ್ ಮಾಡಿ ಮುಂದೆ ಇಟ್ಟಿರ್ತಾರೆ. ಹತ್ತತ್ರ ಒಂದು 100ರಿಂದ 150 ಕೋಳಿ ಮುಂದೆನೇ ಸ್ಟಾಕ್ ಆಗಿರುತ್ತೆ. ಕಸ್ಟಮರ್ ಬರ್ತಿದ್ದಂಗೆ ಹಾಫ್ ಬಾಯ್ಲ್ ಆಗಿರೋಂಥ ಕೋಳಿನ ಮತ್ತೆ ಬಾಯ್ಲ್ ಮಾಡಿ ಕಟ್ ಮಾಡಿ ಮೇಲೆಗೆ ಸರ್ವ್ ಮಾಡ್ತಾರೆ. ಸೊ ನಾವು ಆರ್ಡರ್ ಮಾಡಿದ್ದೀವಿ. ಐಟಮ್ ಬರಲಿ, ತೊಗೊಂಡು ಟೇಸ್ಟ್ ಮಾಡೋಣ. ಭಯ್ಯ ರುಮಾಲಿ ರೊಟ್ಟಿ ಬಂದಾಗಂತೂ ಕ್ರೌಡ್ ಇರಲಿಲ್ಲ, ಈಗಂತೂ ಸಿಕ್ಕಾಬಟ್ಟೆ ಕ್ರೌಡ್ ಆಗ್ಬಿಟ್ರು. ಲಿಟ್ರಲಾಗಿ ಒಂದು 15ರಿಂದ 20 ನಿಮಿಷ ವೆಯ್ಟ್ ಮಾಡಿರ್ತೀನಿ ಫುಡ್ ಬರೋಕ್ಕೆ. ಅರೋಮಂತೂ ಸೂಪರ್ ಆಗಿದೆ. ಬಾಯಲ್ಲಿ ಲಿಟ್ರಲಾಗಿ ನೀರು ಬರ್ತಾ ಇದೆ, ಮಾತಾಡೋಕೆ ಕೂಡ ಆಗ್ತಾಯಿಲ್ಲ. ಆ ರೇಂಜಿಗೆ ಗರ್ಮ. ಮೇಲ್ಗಡೆ ಒಂದು ಮಸಾಲ ಹಾಕ್ಬಿಟ್ಟು ಗಾರ್ನಿಷ್ ಮಾಡಿಕೊಟ್ಟಿದ್ದಾರೆ. ಓಕೆ,
ರುಮಾಲಿ ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಆಗಿ ಒಂದು ಗ್ರೇವಿ ಟೈಪಲ್ಲಿ ಕೊಟ್ಟಿದ್ದಾರೆ. ಹತ್ರ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಬಿಸಿ ಬಿಸಿಯಾಗಿ ಹಾಫ್ ಚಿಕನ್ನು, ಹಾಫ್ ಇಬ್ಬರಿಗೆ ಸಫಿಷಿಯೆಂಟ್ ಆಗಿರುತ್ತೆ, 270 ರೂಪಾಯಿ. ಈ ಕಡೆ ರುಮಾಲಿ ರೊಟ್ಟಿ ಕೊಟ್ಟಿದ್ದಾರೆ, ಅದಕ್ಕೆ ಕಾಂಬಿನೇಷನ್ ಆಗಿ ಇಲ್ಲಿ ನೋಡಿ ತಿಕ್ಕಾಗಿರೋಂಥ ಒಂದು ಗ್ರೇವಿ ಅಥವಾ ಸಾಂಬಾರು ಸೇರ್ವ ಏನು ಬೇಕಾದ್ರೆ ಕರಿಬೋದು. ಫಸ್ಟು ನಾವು ಈ ಚಿಕನ್ ಪೀಸ್ನ ಟ್ರೈ ಮಾಡೋಣ. ಸಿಕ್ಕಾಬಟ್ಟೆ ಟೆಂಪ್ಟಿಂಗು. ಇಲ್ಲಿ ನೋಡಿ ಮೀಟ್ ಕ್ವಾಲಿಟಿ, ಬ್ರೇಕ್ ಮಾಡಿದ್ರೆ ಕಂಪ್ಲೀಟ್ ಮೀಟು ಅಂದರೆ ಆಲ್ರೆಡಿ ಹಾಫ್ ಬಾಯ್ಲ್ ಆಗಿರುತ್ತೆ, ಅದನ್ನು ಮತ್ತೆ ಕಟ್ ಮಾಡಿಬಿಟ್ಟು ಇನ್ನೊಂದು ಬಾರಿ ಬಾಯ್ಲ್ ಮಾಡಿಕೊಡ್ತಾರೆ. ಫಸ್ಟು ನಾವು ಈ ಪೀಸ್ನ ತೊಗೊಂಡು ಲೆಗ್ ಪೀಸ್ ತೊಗೊಂಡು ತಿನ್ನೋಣ. ಚೆನ್ನಾಗಿದೆ. ಮೇಲ್ಗಡೆ ಆ ಮಸಾಲೆ ಹಾಕಿರ್ತಾರಲ್ಲ ಅದು ತುಟಿಗೆಲ್ಲ ಮೆತ್ಕೊಳ್ಳುತ್ತೆ. ತಿಂತೆಲ್ಲ ಲೈಟಾಗಿ ಆ ತುಟಿಲಿರುವಂಥ ಒಂದು ಖಾರ ಕೂಡ ಇಳಿತಾ ಸೂಪರ್ ಇದೆ. ಓಹೋ, ಬಿಸಿಗೆ ಮಾತಾಡೋಕ್ಕಾಗ್ತಲ್ಲ. ಆ ಮಸಾಲ ಮ್ಯಾರಿನೇಷನ್ ಅಂತೂ ಪರ್ಫೆಕ್ಟ್ ಆಗಿದೆ. ಹೊರಗಡೆ ಮೀಟು ಕೂಡ ಒಂದು ಮಸಾಲೆ ಹಿಡಿದಿರುತ್ತೆ, ಜೊತೆಗೆ ಆ ಮೇಲ್ಗಡೆ ಗಾರ್ನಿಶಿಂಗ್ ಅಂತೂ ಕ್ರೇಜಿ ಅಂತ ಹೇಳ್ಬೋದು. ಒಂದು ಚಿಕ್ಕ ಪೀಸ್ ಟ್ರೈ ಮಾಡೋಣ. ಮೀಟ್ ಅಂತೂ ಚೆನ್ನಾಗಿ ಬಂದೋಗಿದೆ, ಸೂಪರು. ಅಷ್ಟು ರುಮಾಲಿ ರೊಟ್ಟಿ ಫಸ್ಟು ಗ್ರೇವಿ ಜೊತೆ ಟ್ರೈ ಮಾಡಿ, ಆಮೇಲೆ ಪೀಸ್ ಬರೋಣ. ನೋಡಿ, ದೊಡ್ಡ ಸೈಜು ರುಮಾಲಿ ರೊಟ್ಟಿ ಸಾಫ್ಟ್ ಆಗಿದೆ, ಹಂಗೆ ಬ್ರೇಕ್ ಮಾಡಿಕೊಂಡು ಎಕ್ಸ್ಟ್ರಾ ತೊಗೊಂಡ್ರೆ ಖಾರ ಇರೋ ಥರ ಕಾಣ್ತಾ ಇದೆ. ಲೈಟಾಗಿ ಡಿಪ್ ಮಾಡಿಬಿಟ್ಟು ತಿನ್ನೋಣ. ನ್ಯೂಟ್ರಲಾಗಿ ಒಂದು ಗ್ರೇವಿ ಕೊಟ್ಟಿದ್ದಾರಲ್ಲ, ಖಾರ ಅಂತ ಹೇಳ್ಬೋದು. ಎಕ್ಸ್ಟ್ರಾ ತೊಗೊಂಡ್ಬಿಟ್ರೆ ಫುಲ್ಲು ಖಾರ ಬಾಯೆಲ್ಲ ಸ್ಪ್ರೆಡ್ ಆಗ್ಬಿಟ್ಟು ಉರಿಯ ಸ್ಟಾರ್ಟ್ ಆಗ್ಬಿಡುತ್ತೆ. ಕಂಪ್ಲೀಟ್ ಖಾರ. ಈ ರೋಟಿ ತೊಗೊಂಡು ಎಲ್ಲರೂ ಕೂಡ ಪೀಸ್ ಜೊತೆ ಟ್ರೈ ಮಾಡ್ತಾಯಿದ್ರು. ನಾನು ಟ್ರೈ ಮಾಡಬೇಕಂತ ವೆಯ್ಟ್ ಮಾಡ್ತಾಯಿದ್ದೆ. ಹೀಗೆ ಒಂದು ದೊಡ್ಡ ಪೀಸ್ನ ಹಾಕಿ ಅದ್ರ ಮೇಲೆ ಲೈಟಾಗಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಗ್ರೇವಿನೂ ಹಾಕೊಂಬಿಡೋಣ, ಸ್ಪೈಸಿನೆಸ್ ಬ್ಯಾಲೆನ್ಸ್ ಆಗುತ್ತೆ. ಹೀಗೆ ಹಾಕ್ಕೊಂಡು ಫೋಲ್ಡ್ ಮಾಡಿ ರೋಲ್ ತಿನ್ನೋಣ. ಬೆಸ್ಟು ಕಾಂಬಿನೇಷನ್. ಲೈಟಾಗಿ ಈರುಳ್ಳಿ ಮತ್ತು ಒಂದು ಗ್ರೇವಿ ಹಾಕೊಂತೀನಲ್ಲ, ಆಂಗಿನೆಸ್ ಗೊತ್ತಾಗುತ್ತೆ. ಹಂಗೆ ತಿನ್ನೋದಕ್ಕಿಂತ ಪೀಸ್ ಜೊತೆಗೆ ಗ್ರೇವಿ ಮತ್ತು ಆನಿಯನ್ ಇಟ್ಕೊಂತಿದ್ದರಂತೂ ಸೂಪರ್ ಇದೆ, ಬೆಸ್ಟು. ಸ್ಟಾರ್ಟಿಂಗ್ ಬಂದು ನೋಡಿದ ತಕ್ಷಣ ಹಂಗೆ ಗುಡ್ಡಾಯಿಟ್ಟಿರ್ತಾರೆ. ಒಂದು 150-200 ಕೋಳಿ ಇರುತ್ತೆ ಅನ್ಕೊತೀನಿ, ಹಂಗೆ ಗುಡ್ಡಾಯಿಟ್ಟಿರ್ತಾರೆ. ಇದು ನೋಡೋಕೆ ಸ್ವಲ್ಪ ಹೈಜೀನ್ ಇಲ್ಲ ಅನಿಸುತ್ತೆ. ಲಿಟ್ರಲಾಗಿ ಹೈಜೀನ್ ಕಮ್ಮಿ ಇದೆ, ಆಯಿಲ್ ಕೂಡ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಬಟ್ ಮೇಲ್ಗಡೆ ಬಂದು ಟೇಸ್ಟ್ ಮಾಡೋದು ನೋಡಂತೂ ಆಯಿಲು ಹೈಜೀನ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ನಿಜ ಪಕ್ಕಾ ಅಡಿಕ್ಟ್ ಆಗ್ಬಿಡ್ತೀರಾ. ನಿಜ ಸೂಪರ್ ಇದೆ. ಆ ಮೀಟು ಮತ್ತು ಮಸಾಲ ಸೂಪರ್ ಬ್ಲೆಂಡು. ಆ ಡೀಪ್ ಫ್ರೈ ಆಗಿರುತ್ತಲ್ಲ, ಔಟ್ ಸ್ಕಿನ್ನು ನಿಮ್ಗೆ ಜಾಸ್ತಿ ಈ KFC ಥರ ಫೀಲ್ ಕೊಡಲ್ಲ. ಆ KFCಲಿ ಕರ್ಮ್ ಅಂತ ಗೊತ್ತಾಗುತ್ತೆ. ಬಟ್ ಇದರಲ್ಲೇ ಮೀಟು ಮೇಲ್ಗಡೆ ಕೋಟಿಂಗ್ ಮಾತ್ರ ಬಂದು ಹೋಗಿರುತ್ತೆ, ಒಳಗಡೆ ಕೋಟಿಂಗು ಕಂಪ್ಲೀಟಾಗಿ ತಿನ್ಬೋದು. ಅಂದರೆ ಮೇಲ್ಗಡೆ ಕೋಟಿಂಗು ಫ್ರೈ ಆಗಿ ಒಳಗಡೆ ಕೋಟಿಂಗು ನೀಟಾಗಿ ಬೆಂದೋಗಿರುತ್ತೆ, ಸೂಪರ್ ಇದೆ. ಅಂದರೆ ಡೆಲ್ಲಿಗೆ ಬಂದರೆ ಗಜ ಏರಿ ನೋಡ್ಬಿಟ್ಟು ವಾಪಸ್ ಹಂಗೆ ಹೋಗ್ಬೇಡಿ. ಗಜ ಅಂತ ಏರಿಯಾ ಇದ್ದರೂ ಕೂಡ ಒಳಗಡೆ ಬಂದು ಈ ಒಂದು ಡಿಶ್ನ ಟ್ರೈ ಮಾಡೋಕ್ಕೆ ಪಕ್ಕಾ ವರ್ತ್ ಜಾಗ. ಎಕ್ಸಾಕ್ಟ್ ಲೊಕೇಶನ್ ಬಂದು ಜಮಾ ಮಸೀದಿ ಅದರ ಆಪೋಸಿಟ್ ಎಲ್ಲ ಜಸ್ಟ್ ಒಂದು 50 ಮೀಟ್ರ್ ಒಳಗಡೆ ಬಂದರೆ, ಗೇಟ್ ನಂಬರ್ 1 50 ಮೀಟ್ರ್ ಒಳಗಡೆ ಬಂದರೆ ಲೆಫ್ಟ್ ಸೈಡ್ಗೆ ಸಿಗುವಂಥ ಜಾಗ. ಆಚೆನೇ ಚಿಕನ್ನ ಗುಡ್ಡೆ ಹಾಕಿರ್ತಾರೆ. ಹೆಸರು ಬಂದು ಹಜಿ ಮೊಹಮ್ಮದ್ ಹುಸೇನ್ ಫ್ರೈಡ್ ಚಿಕನ್ ಮತ್ತು ಫ್ರೈಡ್ ಫಿಶ್ ಫ್ರೈ ಶಾಪ್ ಅಂತ, ಹೋಟೆಲ್ ಅಂತ ಕೂಡ ಕರೀತಾರೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು, 50 ವರ್ಷ ಮೇಲಾಗಿದೆ. 1975 ಶುರುವಾಗಿರುವಂಥ ಜಾಗ. ಡೆಲ್ಲಿಗೆ ಬಂದರೆ ಒಂದು ಬಾರಿ ವಿಸಿಟ್ ಮಾಡಿ. ನಿಮಗೆ ಟೇಸ್ಟು ಪಕ್ಕ ಇಷ್ಟ ಆಗುತ್ತೋ ಆಗಲ್ವ ಅನ್ನೋದು ಕೂಡ ನನ್ನ ಕಮೆಂಟ್ ತಿಳಿಸಿ. ನನಗಂತೂ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಆಗಿರೋಂಥ ಒಂದು ಜಾಗ. ಸೊ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ, ತಿಂದು ನಾನು ಕೂಡ ಓಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಿಗ್ತೀನಿ. ಟೇಕ್ ಕೇರ್, ಬಾಯ್.